ಹಾಯ್ ನಮಸ್ತೆ. ಈಗ ನೀವು ನೋಡ್ತಿರೋ ವಿಡಿಯೋ ಟೋಟಲಾಗಿ 14 ಎಕರೆ ಬರುತ್ತೆ. 14 ಎಕರೆಯಲ್ಲಿ ನಿಮಗೆ ಒಂದು 12 ಎಕರೆ ಬಂದ್ಬಿಟ್ಟು ನಿಮ್ಗೆ ಅಡಿಕೆ ಹಾಕಿದ್ದಾರೆ. ಇನ್ನೊಂದು 2 ಎಕರೆಯಲ್ಲಿ ಕಂಪ್ಲೀಟಾಗಿ ಸಿಲ್ವರ್ ಗಿಡ ಹಾಕಿ ಅದಕ್ಕೆ ಕಾಳು ಮೆಣಸು ಹಾಕಿದ್ದಾರೆ. ಇದು ಟೋಟಲಾಗಿ 14 ಎಕರೆ. ಅದರಲ್ಲಿ 8 ಎಕರೆ ಬಂದ್ಬಿಟ್ಟು ನಿಮಗೆ RTC ಬರುತ್ತೆ, ರೆಕಾರ್ಡ್ಸು. ಇನ್ನು 6 ಎಕರೆ ಬಂದ್ಬಿಟ್ಟು ಬಗರುಕುಂ ಜಾಗ. ಸೊ ಟೋಟಲಾಗಿ ನಿಮಗೆ 5200 ಅಡಿಕೆ ಗಿಡ ಇದೆ ಈ ಪ್ರಾಪರ್ಟೀಲಿ. ಅದಾದಮೇಲೆ ನಿಮಗೆ ಒಂದು 7 ಬೋರ್ವೆಲ್ ಬರುತ್ತೆ, 5200 ಅಡಿಕೆ ಗಿಡ, ಒಂದು 800 ಕಾಳು ಮೆಣಸಿದೆ, ಒಂದು 800 ಸಿಲ್ವರ್ ಗಿಡ ಇದೆ. ಅದೇ ಥರ ಒಂದು ನಿಮಗೆ ಕುರಿ ಶೆಡ್ ಕೂಡ ಒಂದಿದೆ, ಲೇಬರ್ ಶೆಡ್ ಒಂದಿದೆ, ಆಮೇಲೆ ಸ್ಟೋರ್ ರೂಮ್ ಒಂದಿದೆ. ಸೊ ಕಂಪ್ಲೀಟು ಈ ಪ್ರಾಪರ್ಟಿ ಕಂಪ್ಲೀಟು ನಿಮಗೆ ಕಾಂಪೌಂಡೆಡು, ತುಂಬ ಚೆನ್ನಾಗಿದೆ. ಸಿಂಗಲ್ ಓನರು. ಸೊ ಒಬ್ಬರೇ ಓನರ್ ಆಗಿರೋದ್ರಿಂದ ನಿಮಗೆ ತುಂಬ ಈಸಿ ಟ್ರಾನ್ಸಾಕ್ಷನ್ಸ್ಗೆಲ್ಲ. ಇದು ನಿಮಗೆ ಸ್ಟೇಟ್ ಹೈವೇಗೆ ಇದೆ. ಸಾಗರದಿಂದ ಸುಮಾರು ಒಂದು 18-19 ಕಿಲೋಮೀಟ್ರ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಸ್ಟೇಟ್ ಹೈವೇಗೆ ಬರುತ್ತೆ ಈ ಪ್ರಾಪರ್ಟಿ. ಸಾಗರ ನಿಯರೆಸ್ಟ್ ಸಿಟಿ ಬಂದ್ಬಿಟ್ಟು ಸಾಗರ ಆಗುತ್ತೆ. ನಿಮಗೆ ಸಾಗರನೂ ಆಗುತ್ತೆ, ಸೊರಬನೂ ಆಗುತ್ತೆ. ಸೊ ಈ ಸಾಗರದಿಂದ ಸೊರಬ ರೋಡಲ್ಲಿ ಬರುತ್ತೆ ಈ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಟೋಟಲಾಗಿ 14 ಎಕರೆ. ಇದರಲ್ಲಿ ನಿಮಗೆ 7 ಬೋರ್ವೆಲ್ ಹಾಕಿದ್ದಾರೆ. 7 ಬೋರಲ್ಲೂ ನೀರು ಬರ್ತಾಯಿದೆ ಕಂಪ್ಲೀಟಾಗಿ. ಎಲ್ಲ ಮೋಟ್ರ್ ರನ್ನಿಂಗಲ್ಲಿದೆ. ಆಮೇಲೆ ಅಡಿಕೆ ಗಿಡಗಳು 5200 ಗಿಡದಲ್ಲೂ ಕೂಡ ಅಡಿಕೆಗೆ ಬರ್ತಾಯಿದೆ. ಇದು ಅಡಿಕೆ ಗಿಡ ತುಂಬ ವರ್ಷ ಏನಾಗಿಲ್ಲ, ಬರೀ 11 ವರ್ಷ ಆಗಿದೆ ಅಷ್ಟೇ. ಈಗ ಒಂದು ಸ್ವಲ್ಪ ಕಂಪ್ಲೀಟಾಗಿ ಅಡಿಕೆ ಫಸಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಟೈಮು ಕಳೆದ ವರ್ಷ ಇದು ಟೋಟಲ್ 38 ಲಕ್ಷ ಇನ್ಕಮ್ ಆಗಿತ್ತು. 38 ಲಕ್ಷ ಈ ಒಂದು ಅಡಿಕೆಯಲ್ಲಿ ಬಂದಿತ್ತು ಈ ಪ್ರಾಪರ್ಟೀಲಿ. 38 ಲ್ಯಾಕ್ಸ್ ರುಪೀಸ್ ಇನ್ಕಮ್ ಬರೋಂಥ ಒಂದು ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ, ಸ್ಟೇಟ್ ಹೈವೇಗೇ. ಸೊ ಟೋಟಲು 14 ಎಕರೆ, ವೆಲ್ ಮೇಂಟೈನ್ಡು. ನೀವು ನೋಡ್ಬೋದು, ಎಲ್ಲಿ ಕೂಡ ಒಂಚೂರು ಕಳೆ ಬರೋದಕ್ಕೆ ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋಟನ. ಸೊ ಅಡಿಕೆ ತೋಟ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಪ್ರಾಪರ್ಟೀಸು ಮೇಂಟೈನ್ ಮಾಡೋದು ರೇರ್ ಆ್ಯಕ್ಚುಲಿ. ಹಾಕಿದಷ್ಟು ಗಿಡವೂ ಚೆನ್ನಾಗಿ ಒಳ್ಳೆ ಫಸಲು ಬಿಟ್ಟಿದೆ. ಸೊ 5200 ಗಿಡದಲ್ಲೂ ಈಗ ಫಸಲು ಸ್ಟಾರ್ಟ್ ಆಗಿದೆ. ಯಾಕೆಂದರೆ 10-11 ವರ್ಷ ಐದಷ್ಟೇ ಗಿಡಗಳಿಗೆ. ಈಗ ಕಂಪ್ಲೀಟಾಗಿ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಟೈಮು ಹಸಿ ಅಡಿಕೆನೇ ಕೊಟ್ಟಿದ್ದು. ಹಸಿ ಅಡಿಕೆಯಲ್ಲೇ ನಿಮಗೆ 38 ಲಕ್ಷ ಪ್ರಾಫಿಟ್ ಆಗಿದೆ ಈ ಒಂದು ಪ್ರಾಪರ್ಟಿಯಿಂದ. ಸೊ ಎಲ್ಲ ಬೋರ್ಗಳಲ್ಲೂ ನೀರು ಬರ್ತಾಯಿದೆ. ಈಗ ಮಳೆಗಾಲದಲ್ಲಿ ಏನು ನೀರು ಬೇಕಾಗಿಲ್ಲ. ಸೊ ಆದರೂ ಕೂಡ 7 ಬೋರ್ ಹಾಕಿದರೆ 7 ಬೋರಲ್ಲೂ ನೀರು ಬರ್ತಾಯಿದೆ. ಯಾಕೆಂದರೆ 14 ಎಕರೆಗೆ ಬೋರ್ಗಳು ನೀರು ಬೇಕೇ ಬೇಕು ಸಮ್ಮರಲ್ಲಿ. ಹಾಗಾಗಿ 7 ಬೋರ್ ಹಾಕಿದ್ದಾರೆ. ಸುತ್ತೂ ಕಾಂಪೌಂಡ್ ಹಾಕಿರೋದ್ರಿಂದ ಒಂದು ಗೇಟ್ ಇಟ್ಟಿದ್ದಾರೆ, ಸುತ್ತೂ ಕಾಂಪೌಂಡ್ ಹಾಕಿದ್ದಾರೆ. ಯಾರು ಕೂಡ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದೋಬಸ್ತ್ ಮಾಡಿದ್ದಾರೆ ತೋಟನೂ ಅಷ್ಟು ತುಂಬ ಸ್ಕ್ವಯರ್ ಆಗಿದೆ. ಒಂದೇ ಸಿಂಗಲ್ ಸರ್ವೆ ನಂಬರು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಈ ಒಂದು ಡಿಸ್ಪ್ಲೇ ಮೇಲೆ ನಾನು ನಂಬರ್ ಹಾಕಿದ್ದೀನಿ, ಆ ನಂಬರಿಗೆ ನೀವು ಕಾಲ್ ಮಾಡಿ. ಸೊ ಇಲ್ಲಾಂದರೆ ವಾಟ್ಸಪ್ ಮಾಡಿ. ಸೊ ನಿಮಗೆ ಬೇಕು ಅಂದರೆ ಈ ಪ್ರಾಪರ್ಟಿನ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡು. ನೀವು ನೋಡ್ಬೋದು ತೋಟ ಒಂಚೂರು ಕಳೆ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ತುಂಬ ಚೆನ್ನಾಗಿದೆ. ಅಡಿಕೆ ಗಿಡವೂ ಅಷ್ಟೇ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಡಿಸ್ಟೆನ್ಸ್ ಕೂಡ ಅಷ್ಟೇ. ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ಟಚ್ ಆಗೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ವೆಲ್ ಮೇಂಟೈನ್ಡು. ಸೊ ಈ ತೋಟ ಏನಂತಂದರೆ ಈಗ ಅವ್ರಿಗೆ ಒಬ್ಬರೇ ಇರೋದಕ್ಕೆ ಕಾರಣ 14 ಎಕರೆನೂ ತೋಟ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಇದನ್ನು ಕೊಟ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಾದಮೇಲೆ ಒಂದು ಸ್ವಲ್ಪ ಮಕ್ಕಳ ಹೈಯರ್ ಎಜುಕೇಷನ್ಗೆ ಇದಕ್ಕೆ ಒಂದು ಸ್ವಲ್ಪ ಅವರಿಗೆ ದುಡ್ಡಿನ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಇದನ್ನು ಮಾರ್ತಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿನ. ಯಾರೇ ತೊಗೊಂಡ್ರು ಕೂಡ ತುಂಬ ವರ್ತಿದೆ. ಸೊ ಟೋಟಲ್ 14 ಎಕರೆನೂ ಫಸಲಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪ್ರಾಪರ್ಟಿಲಿ. ಸೊ ಏನಾದ್ರು ನಿಮ್ಗೆ ಆ ಥರ ಏನಾದ್ರು ಬೇಕು ಅಂತಂದರೆ ನನಗೆ ಹೇಳಿ, ಈ ಪ್ರಾಪರ್ಟಿ ನಿಮಗೆ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಸೊ ಸಾಗರದ ಹತ್ರನೇ ಬರುತ್ತೆ ಈ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಸಾಗರದಿಂದ ಸೊರಬ ರೋಡಲ್ಲಿ ಫುಲ್ ಫ್ಲಾಟ್ ಆಗಿದೆ ಪ್ರಾಪರ್ಟಿ ಎಲ್ಲ ಅಷ್ಟೇ. ಸೊ ಮೇನ್ ಎಂಟ್ರೆನ್ಸಿಂದ ಹಿಡಿದು ಎಂಡ್ವರೆಗೂ ಫುಲ್ ಫ್ಲಾಟ್ ಆಗಿದೆ. 11 ವರ್ಷದ ಗಿಡ ಇದು. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡು. ಸೊ ನಿಮಗೇನಾದ್ರು ಆಸಕ್ತಿ ಇತ್ತು ಅಂದರೆ ನೀವು ಮಾಡ್ಬೋದು.
ಸೊ ಕುರಿ ಶೆಡ್ಡಿಂದ ಹಿಡಿದು ಎಲ್ಲನೂ ಮಾಡಿದ್ದಾರೆ ಇದರಲ್ಲಿ. ಸೊ ಅದ್ರ ಜೊತೆಗೆ ಒಂದು 800 ಸಿಲ್ವರ್ ಗಿಡ ಹಾಕಿದ್ದಾರೆ. ಆ ಸಿಲ್ವರ್ ಮರಕ್ಕೆ ಸಪ್ರೇಟಾಗಿ ಪ್ರತ್ಯೇಕವಾಗಿ, ಯಾಕೆಂದರೆ ಕಾಳುಮೆಣಸು ಎಲ್ಲರೂ ಅಡಿಕೆ ಗಿಡದಲ್ಲಿ ಹಾಕ್ತಾರೆ. ಇವರೇನು ಮಾಡಿದ್ದಾರೆ, ಸಿಲ್ವರ್ ಗಿಡ ಒಂದು 800 ಗಿಡ ಹಾಕಿ ಆ 800 ಗಿಡಕ್ಕೆ ಕಾಳುಮೆಣಸನ್ನ ಹಬ್ಬಿಸಿದ್ದಾರೆ. ಸೊ ಅದು ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ಕಾಳುಮೆಣಸು ಮತ್ತು ಇದು ಎಲ್ಲನೂ ಶುರುವಾದರೆ ಸೊ ಮಿನಿಮಮ್ ಕಡಿಮೆ ಅಂದ್ರೂ 50ರಿಂದ 60 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಬರೋದರಲ್ಲಿ ಡೌಟೇ ಇಲ್ಲ. ಏನಕ್ಕೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ಪ್ರಾಪರ್ಟಿ ಕೂಡ ಅಷ್ಟೇ, ಇವನ್ನು ಬೆಳೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋದಲ್ಲಿ ನಿಮಗೆ ಅಡಿಕೆ ಸರಿಯಾಗಿ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಹತ್ರ ತೋಟ ನೋಡೋಕ್ಕೆ ಹೋದಾಗ ತುಂಬ ನೀವು ನೋಡ್ಬೋದು, ಮರದಲ್ಲೆಲ್ಲ ಗೊಂಚಲು ಕಾಣುತ್ತೆ ಗರಿ ಕೆಳಗಡೆ. ಸೊ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಆಮೇಲೆ ಗೊಬ್ಬರ ಕೂಡ ಅಷ್ಟೇ ಈ ಸರಿ ಟ್ರಂಚ್ ಹೊಡೆದಿದ್ದಾರೆ. ಸೊ ಟ್ರಂಚ್ ಹೊಡೆದಿರೋದ್ರಿಂದ ಸೊ ನೀಟಾಗಿ ಎಷ್ಟೇ ಮಳೆ ಬಿದ್ದರೂ ಕೂಡ ಹೊರಟೋಗುತ್ತೆ. ನೀವು ತೋಟದಲ್ಲಿ ಕಾಲಿಟ್ಟರೆ ಹಾಗೆ ಇದಕ್ಕೆ ಒಂದು ಆ ಮಣ್ಣು ಯಾವ ಥರ ಇದಿದೆ ಅಂದರೆ ಕಂಪ್ಲೀಟ್ ಲೂಸು. ಯಾಕಂದರೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಹದವಾಗಿ ಈ ಒಂದು ಜಾಗನ ಇಟ್ಟಿದ್ದಾರೆ, ಭೂಮಿನ. ತುಂಬ ಅಗ್ರಿಕಲ್ಚರ್ ಗೊತ್ತಿರೋರೇ ಈ ಒಂದು ಕೆಲಸ ಮಾಡಲಿಕ್ಕಾಗೋದು. ಸೊ ಹಾಗಾಗಿ ನೀವು ನೋಡ್ಬೋದು ಗೊಂಚಲುಗಳು ಹೆಂಗೆ ಕಾಣುತ್ತೆ ಮರದಲ್ಲಿ ಅಂತ. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡು. ಓಕೆ, ತುಂಬ ಚೆನ್ನಾಗಿದೆ. ನೀವು ಹಿಂಗೇನಾದ್ರು ಈ ಪ್ರಾಪರ್ಟಿ ಬೇಕು ಅಂದರೆ ಸೊ ಈ ನನಗೆ ಹೇಳಿ, ನಾನು ಈ ಪ್ರಾಪರ್ಟಿಗೆ ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ನಿಮಗೆ ಒಂದು ಒಳ್ಳೆ ಇನ್ಕಮ್ ಬರೋಂಥ ಪ್ರಾಪರ್ಟಿ ನಿಮಗೆ ಒಂದು ಸಿಗುತ್ತೆ. ಇನ್ವೆಸ್ಟ್ಮೆಂಟಿಗೆ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅಷ್ಟೇ ಸೊ ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ಇದು ಒಳ್ಳೆ ಮಾಡಿಸ್ತಾಗಿದೆ. ಇವನ್ ಅಕ್ಕಪಕ್ಕ ಎಲ್ಲ ನಿಮಗೆ ಲೇಬರ್ಸ್ ಕೂಡ ಸಿಗ್ತಾರೆ. ಈ ಪ್ರಾಪರ್ಟಿನ ತೊಗೊಂಡ್ರೆ ಅಕ್ಕಪಕ್ಕ ಲೇಬರ್ಸು ಸಿಗ್ತಾರೆ, ಎಲ್ಲ ಸಿಗ್ತಾರೆ. ಸೊ ನೋಡಿ, ಇನ್ ಕೇಸ್ ಏನಾದ್ರು ನಿಮಗೆ ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ನನಗೆ ಕಾಲ್ ಮಾಡಿ, ಸೊ ತೋರಿಸ್ಕೊಡ್ತೀನಿ. ಸೊ ಇದೇನು ಖಾಲಿ ಜಾಗ ಇದೆ, ಇದು ಬಗರುಕುಂ ಜಾಗ. ಸೊ ಹಿಂದ್ಗಡೆ ಒಂದು ಸ್ವಲ್ಪ ಇದೆ, ಮುಂದ್ಗಡೆ ಒಂದು ಸ್ವಲ್ಪ ಇದೆ ಬಗರುಕುಂ ಜಾಗ. ಸೈಡ್ಗೇ, ಸೆಂಟ್ರಲ್ ಇಲ್ಲ. ಸೊ ಲಾಸ್ಟಿಗೆ ಇಟ್ಕೊಂಡಿದ್ದಾರೆ ಅದನ್ನ. ಸೊ ಇಲ್ಲಿ ಬೇರೆ ಏನಾದ್ರು ನೀವು ಬೆಳ್ಕೊಬೋದು. ಸೊ ಇಲ್ಲಾಂದರೆ ನೀವು ತೋಟದಲ್ಲಿ ನೀವು ಹೊಸ್ದಾಗಿ ಏಲಕ್ಕಿ ಏನಾದ್ರು ಶುರು ಮಾಡ್ತೀವಿ ಅಂದರೆ ಅದು ಕೂಡ ನಿಮಗೆ ಒಳ್ಳೆ ಮಿಶ್ರ ಬೇಸಾಯ ಆಗಿ ಅದು ಕೂಡ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಏಲಕ್ಕಿ ಏನಾರು ಹಾಕಿದ್ರೆ ಈ ತೋಟದಲ್ಲಿ ಇನ್ನೂ ತುಂಬ ಚೆನ್ನಾಗಿ ನೀವು ಒಳ್ಳೆ ಇಳುವರಿನ ಪಡಿಬೋದು, ಹಾಗೆ ಒಳ್ಳೆ ದುಡ್ಡು ಕೂಡ ಮಾಡ್ಬೋದು. ಸೊ ಅಗ್ರಿಕಲ್ಚರ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾಡಿಸ್ದಂಗಿದೆ. ಟೋಟಲಾಗಿ 14 ಎಕರೆನೂ ಸೇರಿ ಇವರು ಕುರಿ ಶೆಡ್ಡು ಎಲ್ಲ ಕಾಂಪೌಂಡ್ ಒಳಗಡೆ ಏನು ಬರುತ್ತೋ ಅದೆಲ್ಲನೂ ಸೇರಿ ಟೋಟಲಾಗಿ ಇವರು 9.5 ಕೋಟಿ ಹೇಳ್ತಾರೆ. ಸೊ ನೀವು ಅದನ್ನ ಹೆಂಗಾರು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಯಾಕಂದರೆ ಇದು 9.5 ಕೋಟಿ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ತುಂಬ ಜಾಸ್ತಿ ನೆಗೋಷಿಯಬಲ್ ಆಗೋಲ್ಲ. ಕಾಲ್ ಮಾಡಿ.